ನಮಸ್ಕಾರ ಸ್ನೇಹಿತರೆ, ಇತಿಹಾಸ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಪಾಂಡವರು ಯಾವ ತರ ಸ್ವರ್ಗ ಸೇರಿದ್ದು ಕೇಳಿದ್ದೇವೆ, ಅದೇ ತರ ಕೌರವರು ಸ್ವರ್ಗ ಸೇರಿದ್ದು ಕೇಳಿದ್ದೇವೆ. ಆದ್ರೆ ಶಕುನಿ ಯಾಕೆ ಸ್ವರ್ಗ ಸೇರದ ಅನ್ನೋದು ವಿಡಿಯೋದಲ್ಲಿ ಸ್ಕಿಟ್ ಮಾಡದೆ ನೋಡಿ. ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೋ ವಿಡಿಯೋ. ಮಹಾಭಾರತದ ಯುದ್ಧ ನಡೆಯುವುದಕ್ಕೆ ಲಕ್ಷಾಂತರ ಜನರು ಯುದ್ಧ ಭೂಮಿಯಲ್ಲಿ ಪ್ರಾಣವನ್ನು ಕಳೆದುಕೊಳ್ಳುವುದಕ್ಕೆ ಶಕುನಿ ಆಗ ಆತನ ಕುತಂತ್ರವೇ ಕಾರಣವೆಂದು ಹೇಳಲಾಗುತ್ತದೆ. ಮಹಾಭಾರತದ ಯುದ್ಧದ ಸಮಯದಲ್ಲಿ ಶಕುನಿ ಮರಣ ಹೊಂದಿದಾಗ ಅವನು ಸ್ವರ್ಗ ಸೇರುತ್ತಾನೆ. ಶಕುನಿ ಕೆಟ್ಟವನಾದರೂ ಸ್ವರ್ಗ ಸೇರಿದ್ದು ಹೇಗೆ? ಮಹಾಭಾರತದಲ್ಲಿ ನಾವು ಕಾಣುವಂತಹ ಪ್ರಮುಖ ಪಾತ್ರಗಳಲ್ಲಿ ಶಕುನಿಯ ಪಾತ್ರವೂ ಒಂದು. ಶಕುನಿಯನ್ನು ಮಹಾಭಾರತದ ಕುತಂತ್ರಿ ಎಂದು ಅನೇಕರು ಕರೆಯುತ್ತಾರೆ. ಶಕುನಿಯು ಬೇರ್ಯಾರೂ ಅಲ್ಲ, ಈತ ದುರ್ಯೋಧನನ ಸ್ವಂತ ಚಿಕ್ಕಪ್ಪ. ಶಕುನಿಯ ಕುತಂತ್ರವೇ ಪಾಂಡವರು 14 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಲು ಕಾರಣವಾಯಿತು. ಮತ್ತೊಂದೆಡೆ ಮಹಾಭಾರತದ ಯುದ್ಧ ನಡೆಯುವುದಕ್ಕೂ ಇವನೇ ಪರೋಕ್ಷವಾಗಿ ಕಾರಣವಾಗಿದ್ದ. ಮಹಾಭಾರತದಲ್ಲಿ ಲಕ್ಷಾಂತರ ವೀರಯೋಧರು ಮರಣಕ್ಕೆ ಕಾರಣನಾದವನು. ಕೌರವರ ವಂಶವನ್ನೇ ಸರ್ವನಾಶ ಮಾಡಿದವನು ಶಕುನಿ. ಇಷ್ಟೆಲ್ಲ ಕುತಂತ್ರವನ್ನು ಮಾಡಿದರೂ ಶಕುನಿ ಮರಣದ ನಂತರ ಸ್ವರ್ಗವನ್ನು ಸೇರಿದನೆಂದು ಕೆಲವು ಪೌರಾಣಿಕ ಕಥೆಗಳು ಹೇಳುತ್ತವೆ. ಶಕುನಿ ಸ್ವರ್ಗವನ್ನು ಸೇರಿದ್ದು ಹೇಗೆ ಎಂಬುದರ ಬಗ್ಗೆ ಮಾಹಿತಿ ಹೀಗಿದೆ. ಮಹಾಭಾರತ ಕಥೆಯ ಪ್ರಕಾರ ಶಕುನಿ ಗಾಂಧಾರ ರಾಜ್ಯಕ್ಕೆ ಸೇರಿದವನು. ಶಕುನಿಯ ತಂದೆ ಸುಬಲ. ಈತ ಗಾಂಧಾರ ರಾಜ್ಯದ ರಾಜನಾಗಿದ್ದ. ರಾಜ ಸುಬಲನಿಗೆ ಕೇವಲ ಶಕುನಿ ಮಾತ್ರವಲ್ಲ, ಓರ್ವ ಮಗಳೂ ಇದ್ದಳು. ಆಕೆಯ ಹೆಸರೇ ಗಾಂಧಾರಿ. ಈಕೆಯ ಜಾತಕದಲ್ಲಿ ಒಂದು ದೋಷವಿತ್ತು. ಅದೇನೆಂದರೆ, ಗಾಂಧಾರಿಯನ್ನು ಯಾರು ಮೊದಲು ವಿವಾಹವಾಗುತ್ತಾರೋ ಅವರು ಮರಣ ಹೊಂದುತ್ತಾರೆ ಎಂಬುದಾಗಿತ್ತು. ಈ ಕಾರಣಕ್ಕಾಗಿ ಯಾವ ರಾಜರೂ ಗಾಂಧಾರಿಯನ್ನು ಮದುವೆಯಾಗಲು ಮುಂದೆ ಬರಲಿಲ್ಲ. ಆಗ ಸುಬಲನು ತನ್ನ ಮಗಳ ಜಾತಕದಲ್ಲಿನ ದೋಷವನ್ನು ತೆಗೆದುಹಾಕುವುದಕ್ಕೆ ಆಕೆಯನ್ನು ಒಂದು ಮೇಕೆಯೊಂದಿಗೆ ಮದುವೆ ಮಾಡಿಸುತ್ತಾನೆ. ನಂತರ ಅವನೇ ಆ ಮೇಕೆಯನ್ನು ಕೊಲ್ಲುತ್ತಾನೆ. ಈ ಮೂಲಕ ಗಾಂಧಾರಿಯ ಜಾತಕದಲ್ಲಿದ್ದ ದೋಷ ನಿವಾರಣೆಯಾಯಿತು. ಇದರ ಬಳಿಕ ರಾಜ ಸುಬಲನು ತನ್ನ ಮಗಳಾದ ಗಾಂಧಾರಿಯ ಮದುವೆಯನ್ನು ಮತ್ತೊಮ್ಮೆ ಮಾಡಿಸಲು ಮುಂದಾಗುತ್ತಾನೆ ಹಾಗೂ ಆಕೆಯನ್ನು ಧೃತರಾಷ್ಟ್ರನಿಗೆ ನೀಡಿ ಮದುವೆಯನ್ನು ಮಾಡುತ್ತಾನೆ. ಧೃತರಾಷ್ಟ್ರನು ಕುರುಡನಾಗಿದ್ದ ಕಾರಣ ಶಕುನಿ ಗಾಂಧಾರಿ ಮತ್ತು ಧೃತರಾಷ್ಟ್ರನ ವಿವಾಹವನ್ನು ವಿರೋಧಿಸುತ್ತಾನೆ. ಆದರೆ ಸಬಲ ಶಕುನಿಯ ಮಾತನ್ನು ಕೇಳದೆ ಇಬ್ಬರ ವಿವಾಹವನ್ನು ಮಾಡಿಸುತ್ತಾನೆ. ಮದುವೆಯ ಬಳಿಕ ಧೃತರಾಷ್ಟ್ರನಿಗೆ ತಾನು ಗಾಂಧಾರಿಯ ಎರಡನೇ ಗಂಡ ಎನ್ನುವ ವಿಚಾರ ತಿಳಿಯುತ್ತದೆ. ಆಗ ಅವನು ಗಾಂಧಾರಿಯ ಎಲ್ಲ ಕುಟುಂಬದ ಸದಸ್ಯರ ಮೇಲೆ ಕೋಪಗೊಂಡು ಅವರನ್ನು ಜೈಲಿಗೆ ತಳ್ಳುತ್ತಾನೆ. ತನ್ನ ಸೆರೆಯಲ್ಲಿದ್ದ ಶಕುನಿ ಅವನ ತಂದೆ ಹಾಗೂ ಆತನ ಸಹೋದರರಿಗೆ ಪ್ರತಿನಿತ್ಯ ಕೇವಲ 1 ಮುಷ್ಟಿ ಆಹಾರವನ್ನು ನೀಡುತ್ತಾನೆ. ಆಹಾರವಿಲ್ಲದೆ ಶಕುನಿಯ ಕುಟುಂಬದಲ್ಲಿ ಒಬ್ಬೊಬ್ಬರೇ ಸಾವನ್ನಪ್ಪತೊಡಗಿದರು. ಶಕುನಿಯ ಚಾಣಾಕ್ಷತನವನ್ನು ಅರಿತಿದ್ದ ಆತನ ತಂದೆ ಅವನಿಗೆ ಧೃತರಾಷ್ಟ್ರನ ವಿರುದ್ಧ ಸೇಡು ತೀರಿಸಿಕೊಳ್ಳುವುದಕ್ಕಾದರೂ ನೀನು ಬದುಕಿರಬೇಕೆಂದು ಎಲ್ಲ ಆಹಾರವನ್ನು ಶಕುನಿಗೆ ನೀಡಿ ಅವನ ಜೀವವನ್ನು ಉಳಿಸಿದರು. ತನ್ನ ಕುಟುಂಬ ಆಹಾರವಿಲ್ಲದೆ ಸಾಯುತ್ತಿರುವುದನ್ನು ಕಂಡ ಶಕುನಿ ಅಂದೇ ಧೃತರಾಷ್ಟ್ರನ ಕುಟುಂಬವನ್ನು ನಾಶ ಮಾಡುವ ಪಣತೊಟ್ಟನು. ಶಕುನಿಗೆ ತಂದೆಯಿಂದ ರಹಸ್ಯ. ಶಕುನಿ ಬದುಕುಳಿದಿರಬಹುದು, ಆದರೆ ಅವನ ಕಣ್ಣುಗಳ ಮುಂದೆ ಯಾವಾಗಲೂ ಅವನ ಕುಟುಂಬ ಹಸಿವಿನಿಂದ ನರಳಿ ಮರಣ ಹೊಂದಿರುವ ದೃಶ್ಯಗಳೇ ಬರುತ್ತಿತ್ತು. ಶಕುನಿಯ ತಂದೆಯಾದ ರಾಜಸುಬಲ ಮರಣ ಹೊಂದುವುದಕ್ಕೂ ಮುನ್ನ ತನ್ನ ಮಗನಾದ ಶಕುನಿಯ ಬಳಿ ಒಂದು ರಹಸ್ಯವನ್ನು ಹೇಳುತ್ತಾನೆ. ಅದೇನೆಂದರೆ, ತನ್ನ ಮರಣದ ನಂತರ ಮೂಳೆಗಳಿಂದ ಪಗಡೆಗಳನ್ನು ಮಾಡಬೇಕು. ಅದು ನಿನಗೆ ಮಾತ್ರ ವಿಧೇಯವಾಗಿರುತ್ತದ ಮತ್ತು ಯಾರೂ ನಿನ್ನನ್ನು ಜೂಜಾಟದಲ್ಲಿ ಸೋಲಿಸಲು ಸಾಧ್ಯವಿಲ್ಲ ಎಂದು ಹೇಳಿದನು. ನಂತರ ಕೌರವರು ಮತ್ತು ಪಾಂಡವರ ನಡುವೆ ಜೂಜಾಟ ನಡೆಯಿತು. ಅದೇ ಪಗಡೆಯಾಟದಲ್ಲಿ ಶಕುನಿ ಕೌರವರ ಪರವಾಗಿ ಗೆದ್ದು ಪಾಂಡವರನ್ನು ಸೋಲಿಸಿ ಅವರಿಂದ ಎಲ್ಲವನ್ನೂ ಕಸಿದುಕೊಂಡನು. ಇದರ ನಂತರ ಮಹಾಭಾರತ ಯುದ್ಧ ನಡೆದು ಕೌರವ ರಾಜವಂಶ ಕೊನೆಗೊಂಡಿತು. ಈ ರೀತಿಯಾಗಿ ಶಕುನಿ ಧೃತರಾಷ್ಟ್ರನ ಎಲ್ಲಾ ಪುತ್ರರನ್ನು ಕೊಲ್ಲುವ ಮೂಲಕ ತನ್ನ ಕುಟುಂಬದ ಸಾವಿಗೆ ಸೇಡು ತೀರಿಸಿಕೊಂಡನು. ಶಕುನಿ ಸ್ವರ್ಗವನ್ನೇಕೆ ಸೇರುತ್ತಾನೆ? ಮಹಾಭಾರತ ಯುದ್ಧ ನಡೆಯುವುದಕ್ಕೆ ಮುಖ್ಯ ಕಾರಣಕರ್ತನಾದ ಶಕುನಿಯೇ ಸ್ವತಃ ಈ ಯುದ್ಧದಲ್ಲಿ ಮರಣ ಹೊಂದುತ್ತಾನೆ. ಶಕುನಿ ಮರಣದ ನಂತರ ಸ್ವರ್ಗದಲ್ಲಿ ಸ್ಥಾನವನ್ನು ಪಡೆದುಕೊಳ್ಳುತ್ತಾನೆ.
ಶಕುನಿ ಕೆಟ್ಟವನಾದರೂ ಸ್ವರ್ಗದಲ್ಲಿ ಹೇಗೆ ಸ್ಥಾನ ಪಡೆದನು ಎಂದು ನೀವು ಪ್ರಶ್ನಿಸಬಹುದು. ಇದರ ಹಿಂದೆ 2 ಕಾರಣಗಳಿವೆ. ಮೊದಲನೆಯದಾಗಿ, ಶಕುನಿ ತನ್ನ ಕುಟುಂಬದ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಮತ್ತು ನ್ಯಾಯವನ್ನು ಪಡೆಯಲು ಯುದ್ಧವನ್ನು ಪ್ರಾರಂಭಿಸಿದ್ದನು. ಎರಡನೆಯದಾಗಿ, ಶ್ರೀಕೃಷ್ಣನು ಸ್ವತಃ ಮಹಾಭಾರತದ ಯುದ್ಧಭೂಮಿಯಲ್ಲಿ ಇದ್ದುದರಿಂದ ಈ ಯುದ್ಧಭೂಮಿಯಲ್ಲಿ ಯಾರೇ ಮರಣ ಹೊಂದಿದರೂ ಅವರು ಸ್ವರ್ಗವನ್ನು ಸೇರುತ್ತಾರೆ ಎಂದು ಹೇಳಿದ್ದನು. ಅದಕ್ಕಾಗಿ ಶಕುನಿ ಹಲವಾರು ಪಾಪಕೃತ್ಯಗಳನ್ನು ಮಾಡಿದ್ದರೂ ಮರಣನಂತರ ಸ್ವರ್ಗ ಸೇರುತ್ತಾನೆ